ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ಇಂದು ಬೆಂಗಳೂರು ಕರಗ ಉತ್ಸವ ನಡೀತೈತೆ. ಬನ್ನಿ ನೋಡೋದ ವೀಕ್ಷಕರೇ. ಪರಿಚಯ ಮಾಡಿಸ್ತೀನಿ. ಶ್ರೀ ಧರ್ಮರಾಯ ಸ್ವಾಮಿ ದೇವಾಲಯವನ್ನು ಪರಿಚಯಿಸ್ತೀನಿ ಬನ್ನಿ ವೀಕ್ಷಕರೇ. ಇದು ನಾವು ಮುಂಭಾಗ ಇರುವಂಥದ್ದು, ದೇವಾಲಯದ ಮುಂಭಾಗ ಇರುವಂಥದ್ದು. ಇದು ದೇವಸ್ಥಾನದ ಹೆಬ್ಬಾಗಿಲು. ಹಾಗೆ ಮುಂದಕ್ಕೆ ಹೋದರೆ ಆಂಜನೇಯ ವಿಗ್ರಹವನ್ನು ಸ್ಥಾಪಿಸಿರುವಂಥದ್ದು. ವೀಕ್ಷಕರೇ, ಈ ದೇವಸ್ಥಾನದ ಎಡಭಾಗ ಪ್ರದಕ್ಷಿಣೆ ಆಗ್ತಿರುವುದು. ವೀಕ್ಷಕರೇ, ನಾನು ಹೋದಾಗ ಇನ್ನೂ ಅಲಂಕಾರ ಮಾಡ್ತಾಯಿದ್ರು ಹೂವಿನಿಂದ. ಅದನ್ನು ವೀಕ್ಷಿಸಬಹುದು ನೀವು. ಪ್ರದಕ್ಷಿಣೆ ಹಾಕಿದ ನಂತರ ಈಗ ದೇವರ ದರ್ಶನಕ್ಕೆ ಹೋಗ್ತಿರುವಂಥದ್ದು. ವೀಕ್ಷಕರೇ, ದೇವರ ದರ್ಶನ ಪಡ್ಕೊಂಡು ಮತ್ತೆ ಇವಾಗ ಬರ್ತಾ ಇರೋದು ವಾಪಸ್ಸು. ವೀಕ್ಷಕರೇ, ಈಗ ದೇವಸ್ಥಾನದಿಂದ ಹೊರಗಡೆ ಬರ್ತಾ ಇರುವಂಥದ್ದು. ಧರ್ಮರಾಯ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲೇ ಗಣಪತಿ ದೇವಸ್ಥಾನ ಇರುವಂಥದ್ದು ಮತ್ತು ನವಗ್ರಹಗಳನ್ನು ಸ್ಥಾಪಿಸಿರುವಂಥದ್ದು ನಾವು ವೀಕ್ಷಕರೇ, ದೇವಸ್ಥಾನದಿಂದ ಹೊರಗಡೆ ಬಂದಾಗ ಪಕ್ಕದಲ್ಲಿ ಒಂದು ದೇವರ ಉತ್ಸವವನ್ನು ಪೂಜೆ ಮಾಡ್ತಾಯಿದ್ರು. ಅದನ್ನು ಸಹ ನಿಮಗೆ ತೋರಿಸ್ತೀನಿ ಬನ್ನಿ ವೀಕ್ಷಕರೇ, ನೀವು ಅದನ್ನು ನೋಡ್ಬೋದು. ಹಾಗೆ ಮುಂದೆ ಬಂದರೆ ಅಲ್ಲೊಂದು ಆಂಜನೇಯ ಸ್ಟ್ಯಾಚ್ಯೂನ ವಿಗ್ರಹವನ್ನು ಸ್ಥಾಪಿಸಿ ಪೂಜೆ ಮಾಡ್ತಿರುವಂಥದ್ದನ್ನ ನೀವು ವೀಕ್ಷಿಸ್ಬೋದು ವೀಕ್ಷಕರೇ. ಇದು ಬಂದು ಸಾಯಿ ಮಂದಿರ ಆಪೋಸಿಟ್ ಇರುವಂಥದ್ದು, ಸಾಯಿಬಾಬಾ ಮಂದಿರ ಆಪೋಸಿಟ್ ಇರುವಂಥದ್ದು ಈ ಆಂಜನೇಯ ಸ್ಟ್ಯಾಚ್ಯೂ.
ಇದು ಬಂದು ವೀಕ್ಷಕರೇ ಸಾಯಿಬಾಬಾ ಮಂದಿರ. ಸಾಯಿಬಾಬಾ ಮಂದಿರ ಒಳಗಡೆ ಒಂದು ದೇವಿ ವಿಗ್ರಹವನ್ನು ಸ್ಥಾಪಿಸಿರುವಂಥದ್ದು. ವೀಕ್ಷಕರೇ ಹಾಗೆ ಮುಂದೆ ಬಂದರೆ ನಾಗರಕಲ್ಲನ್ನ ಸ್ಥಾಪಿಸಿರುವಂಥದ್ದು ನಾಗರಕಲ್ಲು ನೋಡಿ ವೀಕ್ಷಕರೇ, ನೀವು ವೀಕ್ಷಿಸಬಹುದು. ನಾಗರಕಲ್ಲು ಕಲ್ಲಿನಿಂದ ಕೆತ್ತಿರುವಂಥದ್ದು. ಇಲ್ಲಿ ವೀಕ್ಷಕರೇ ಶಿವನ ವಿಗ್ರಹ ಅಂದರೆ ಶಿವನ ಲಿಂಗ ಸ್ಥಾಪಿಸಿರುವಂಥದ್ದು. ಅದರ ಮುಂದೆ ನಂದಿ ವಿಗ್ರಹ ಸ್ಥಾಪಿಸಿರುವಂಥದ್ದು. ಸಾಯಿಬಾಬಾ ವಿಗ್ರಹವನ್ನು ಸ್ಥಾಪಿಸಿರುವಂಥದ್ದು. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ವೀಕ್ಷಕರೇ, ನಿಮಗೆ ಇಷ್ಟ ಆಗಿಲ್ಲ ಅಂತಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.